ಇನ್ನು ನಾಸಿಕ್ ತ್ರಂಬಕೇಶ್ವರ ಮಹಾರಾಷ್ಟ್ರ ಬಿಟ್ಟುಕೊಂಡ್ರೆ ಜ್ಯೋತಿರ್ಲಿಂಗ ಇರತಕ್ಕಂಥ ಸ್ಥಳ ಒಂದನೇದು, ಇದು ಎರಡನೇದು. ವಿಶ್ವದಲ್ಲೇ ತ್ರ್ಯಂಬಕೇಶ್ವರಿ ದೇವಿ ಇರತಕ್ಕಂಥ ಸ್ಥಳ ಇದೊಂದೇ. ಅಂತಂದ್ರೆ ಪ್ರತಿನಿತ್ಯ ನಾವು ಕನ್ನಡದ ಶ್ಲೋಕ ಹೇಳ್ತಿರಲ್ಲ, ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಸಾಧಿಕೆ ಶರಣ್ಯೇ ಶ್ರೀ ತ್ರ್ಯಂಬಕೆ ಗೌರಿ ನಾರಾಯಣ ಪುಷ್ಪತೆ. ಈ ಶ್ಲೋಕ ಹೇಳಿದಾಗ ತ್ರ್ಯಂಬಕೇಶ್ವರಿ ದೇವಿ ಗೌರಿಯನ್ನೇ ದೇವಾಲಯ ಎಲ್ಲಿದೆ. ವಿಶ್ವದಲ್ಲಿ ಒಂದೇ ದೇವರು ತ್ರ್ಯಂಬಕೇಶ್ವರಿ. ಇನ್ನು ತ್ರ್ಯಂಬಕೇಶ್ವರ ಪಕ್ಕದಲ್ಲಿ ತ್ರ್ಯಂಬಕೇಶ್ವರಿ ದೇವಿ. ಅದರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಒಂದೇ ತ್ರ್ಯಂಬಕೇಶ್ವರ. ಲಕ್ಷ್ಮೀ ಪಾರ್ವತಿ ಸರಸ್ವತಿ ಮೂರು ಒಂದೇ ತ್ರ್ಯಂಬಕೇಶ್ವರಿ. ಅದಕ್ಕೆ ಇದು ವಿಲೇಜ್ ತ್ರ್ಯಂಬಕಾಪುರ. ಅದಕ್ಕೆ ಒಂದು ದಿನಕ್ಕೆ ಎಷ್ಟು ಕಾಲ? ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಮೂರು ಕಾಲಕ್ಕೆ ತ್ರಿಕಾಲ ತ್ರ್ಯಂಬಕೇಶ್ವರ. ಅಂದ್ರೆ ಮೂರು ಕಾಲನೂ ಚೇಂಜ್ ಆಗುತ್ತೆ. ನೀವು ಲೈಟ್ ಆಫ್ ಮಾಡಿದ್ರೆ ಹೊರಗಡೆ ಏನ್ ಬೆಳಕಿದೆ ಆ ಬೆಳಕು ಚೇಂಜ್ ಆಗುತ್ತೆ. ಇಂದ ಸನ್ರೈಸ್ ಅಲ್ಲೇನ್ ಬೆಳಕಿದೆ ನೋಡಿ. ಇಲ್ಲಿ ನಂದಿ ಕಾಣಲ್ಲ ಬಸವಣ್ಣ, ಈ ಬಸವಣ್ಣ ಬಿದ್ದಂತೆ ಬೆಳಕು ಕಾಣ್ತಾ ಇದೆ ತ್ರ್ಯಂಬಕೇಶ್ವರ. ಸಂಜೆ 7 ಗಂಟೆ ಆಗುತ್ತೆ ಇರುತ್ತೆ. ಈ ಬೆಳಕು ನೋಡಿದ್ರು ಈ ಡೋರ್ ಹೋಗ್ಬೇಕು ಅನ್ನೋದು ವಾಸ್ತವ.